ಚಿಕಿತ್ಸೆಯಾಗಿ ಔಷಧಿ ತೊಗೋಬೋದು. ಲೈಫ್ ಪ್ಲಾನ್ ತೊಗೊಂಡ್ರೆ ಏನಾದರೂ ಎಫೆಕ್ಟ್ ಇದೆ ತೊಗೋಬೇಕಾ? ಅದು ಕಾಯಿಲೆ ಮೇಲೆ ವ್ಯತ್ಯಾಸ ಆಗುತ್ತೆ. ಕೆಲವು ಸಂಧಿವಾತಗಳಿಗೆ ಅದೇ ರುಮಟಾಯ್ಡ್ ಆರ್ಥರೈಟಿಸ್ ಆಗಲಿ ಅಥವಾ ಸೋರಿಯಾಟಿಕ್ ಆಗಲಿ ಬೇಗ ಡಿಟೆಕ್ಟ್ ಆದರೆ ಅರ್ಲಿಯರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ಹೋಗತಕ್ಕಂಥ ಡ್ರಗ್ ಫ್ರೀ ರೆಮಿಷನ್ ಸ್ಟೇಟಸ್ ಬರ್ತಕ್ಕಂಥ ಚಾನ್ಸಸ್ ಚೆನ್ನಾಗಿರುತ್ತೆ. ಈಗ ಜಸ್ಟ್ ಎಕ್ಸಾಂಪಲ್ ರುಮಟಾಯ್ಡ್ ಆರ್ಥರೈಟಿಸ್ ಮೊದಲನೇ 6 ತಿಂಗಳಲ್ಲಿ ಪೇಷಂಟ್ ಅಪ್ರೋಚ್ ಮಾಡಿ ಅದಕ್ಕೆ ನಾವು ಡಿಸೀಸ್ ಮಾಡಿಫೈಯಿಂಗ್ ಆ್ಯಂಟಿರುಮ್ಯಾಟಿಕ್ ಡ್ರಗ್ ಅಂತ ಹೇಳ್ತೀವಿ, ಅದನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಫುಲ್ ಡ್ರಗ್ ಫ್ರೀ ರೆಮಿಷನ್ ಬರ್ತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಪ್ ಟು 60 to 70% ಬರುತ್ತೆ. ಇದೇ 2 ಇಯರ್ಸ್ ಆದಮೇಲೆ ಡಿಸೀಸ್ ಮಾಡಿಫೈಯಿಂಗ್ ಡ್ರಗ್ಸ್ ಶುರು ಮಾಡಿದರೆ ಅದು ಉಲ್ಟಾ ಇದೆ. 30%ಗೆ ಅಷ್ಟೇ ಡ್ರಗ್ ಫ್ರೀ ರೆಮಿಷನ್ ಸ್ಟೇಟ್ ಬರುತ್ತೆ, 70%ಗೆ ಬರಲ್ಲ. ವರ್ಷ ದಾಟ್ತಾ ಈ ಪರ್ಸೆಂಟೇಜ್ ಡಿಪ್ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ 5 ಇಯರ್ಸ್ ಆದಮೇಲೆ ಬಂದರೆ ಚಾನ್ಸ್ ಈಸ್ ವೆರಿ ರಿಮೋಟ್. ಸೊ ಅದರಿಂದ ಅರ್ಲಿ ಡಿಟೆಕ್ಷನ್ ಬಿಕಮ್ಸ್ ಕ್ರೂಷಿಯಲ್. ರಿಗಾರ್ಡಿಂಗ್ ಸೈಡ್ ಎಫೆಕ್ಟ್ಸ್ ಏನಂತ ಹೇಳಿದ್ರೆ, ಎನಿಥಿಂಗ್ ವಿಚ್ ವಿ ಟೇಕ್ ಇನ್ಕ್ಲೂಡಿಂಗ್ ಎ ಕಪ್ ಆಫ್ ಕಾಫಿ ಕ್ಯಾನ್ ಹ್ಯಾವ್ ಎ ಸೈಡ್ ಎಫೆಕ್ಟ್ಸ್. ಈಗ ಜಾಸ್ತಿ ಕಾಫಿ ಕುಡಿದ್ರೆ ಗ್ಯಾಸ್ಟ್ರೈಟಿಸ್ ಬರ್ಬೋದು. ದ ಇಶ್ಯೂ ದಟ್ ಕಮ್ಸ್ ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಅರ್ಥರೈಟಿಸ್ನೇ ಹಾಗೆ ಬಿಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ, ಔಷಧಿ ತೊಗೊಂಡ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಹೇಗಿರುತ್ತೆ. ಈಗ ನಾನು ಜಸ್ಟ್ ಈಗ ತಾನೇ ಎಕ್ಸಾಂಪಲ್ ಕೊಡ್ತಿದ್ದೆ, ಥೈರಾಯ್ಡ್ ಡಿಸೀಸಸ್ ಇದ್ದರೆ, ಆಟೋಇಮ್ಯೂನ್ ಥೈರಾಯ್ಡ್ ಇದ್ದರೆ ನಾವು ಅವಾಗ ಏನು ಡ್ರಗ್ಸೇ ಇಂಪೋಸೇ ಮಾಡೋಕ್ಕೆ ಹೋಗಲ್ಲ. ವಿ ಜಸ್ಟ್ ವೈಟ್ ಫಾರ್ ಥೈರಾಯ್ಡ್ ಡ್ಯಾಮೇಜ್ ಆಗೋಕ್ಕೆ ಬಿಟ್ಟುಬಿಟ್ಟು ಅದಾದಮೇಲೆ ಥೈರಾಯ್ಡ್ ರಿಪ್ಲೇಸ್ಮೆಂಟ್ಗೆ ಹೋಗ್ತೀವಿ. ಅದೇ ಕಿಡ್ನಿ ಅಥವಾ ಯಾವುದಾದ್ರೂ ಡ್ಯಾಮೇಜಸ್ ಆಗಿ ಡಿಫಾರ್ಮಿಟೀಸ್ ಬರುತ್ತೆ ರುಮಟಾಯ್ಡಲ್ಲಿ ಅಂತ ಹೇಳಿದ್ರೆ ಆವಾಗ ಡ್ರಗ್ಸ್ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಯಾಕೆಂದರೆ ಟ್ರೀಟ್ಮೆಂಟ್ ಕೊಡದೇ ಹೋದರೆ 100% ಡಿಫಾರ್ಮಿಟೀಸ್ ಬರುತ್ತೆ ಅಥವಾ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅಥವಾ ಎನಿ ಪಾರ್ಟ್ಸ್ ವಿಲ್ ಡ್ಯಾಮೇಜ್. ಸೈಡ್ ಎಫೆಕ್ಟ್ ಆಫ್ ದ ಡ್ರಗ್ಸ್ ವಿಚ್ ವಿ ಪ್ರಿಸ್ಕ್ರೈಬ್, ಯಾಕೆಂದರೆ ಈ ಡ್ರಗ್ಸ್ ಎಲ್ಲ ದೇ ಗೋ ಥ್ರೂ ಎ ಲಾಟ್ ಆಫ್ ಸ್ಕ್ರೂಟಿನಿ. ನಮ್ಮ ಯಾವುದೇ ಡ್ರಗ್ಗು ವಿತೌಟ್ ಟ್ರಯಲ್ಸ್ ಹೊರಕ್ಕೆ ಪರ್ಮಿಷನ್ನೇ ಸಿಕ್ಕೋದಿಲ್ಲ. ಇಟ್ ಗೋಸ್ ಥ್ರೂ ಸಚ್ ಎ ರಿಜಿಡ್ ಟ್ರಯಲ್ಸ್. ಸೊ ಎನಿ ಡ್ರಗ್ ವಿಚ್ ಹ್ಯಾಸ್ ಎ ಪಾಸಿಬಿಲಿಟಿ ಆಫ್ ಓನ್ಲಿ ಲೆಸ್ ದ್ಯಾನ್ 10 to 20% ಅಷ್ಟೇ ಗೆಟ್ಸ್ ಇನ್ ಟು ದಿ ಟ್ರೀಟ್ಮೆಂಟ್ಗೆ. ಸೈಡ್ ಎಫೆಕ್ಟ್ ಆಗುವ ಚಾನ್ಸು ಕೂಡ 1 out of 5,000 to 50,000 ಡಿಪೆಂಡಿಂಗ್ ಆನ್ ದಿ ಡ್ರಗ್ ಐ ಯೂಸ್. ಈಗ ಕಿಡ್ನಿ ಅವೆಲ್ಲ ಇದ್ದರೆ ವಿ ಯೂಸ್ ಹೈ ಆ್ಯಂಡ್ ಇಮ್ಯುನೋಸಪ್ರೆಸೆನ್ಸ್, ಅದರಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಅದೇ ಈ ರುಮಟಾಯ್ಡ್ ಆ ಥರ ಇದ್ದರೆ ಮಿಥೋಟ್ರಿಕ್ಸೇಟ್, ಲೆಫ್ಲುನಮೈಡ್ ಆ ಥರ ಸಿಂಪಲ್ ಡ್ರಗ್ಸ್ ಯೂಸ್ ಮಾಡ್ತೀವಿ. ಅದರದ್ದು ಚಾನ್ಸ್ ಆಫ್ ಸೈಡ್ ಎಫೆಕ್ಟ್ ಈಸ್ 1 out of 50,000 ಆ ಥರ ಇರುತ್ತೆ. ಸೊ ಈಗ ರಿಸ್ಕ್ ರೇಷಿಯೋ ಅಂತ ಹೇಳ್ತೇವೆ. ಕಾಯಿಲೆ ಹಾಗೆ ಬಿಟ್ಟರೆ ಆಗತಕ್ಕಂಥ ಡ್ಯಾಮೇಜ್ಗೂ ಕಾಯಿಲೆನ ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಆಗತಕ್ಕಂಥ ಸೈಡ್ ಎಫೆಕ್ಟ್ ಲೆಸ್ ಪ್ರಪೋರ್ಷನ್ ತೊಗೊಂಡ್ರೆ ಇಟ್ ಈಸ್ ಎ ಸಿಂಪಲ್ ಥಿಂಗ್ ವಿಚ್ ಇಸ್ 100%, ವಿಚ್ ಈಸ್ 1 out of 5,000 to 50,000. I think any businessman or anybody will calculate it best to take 1 out of 5,000 risk than 100% risk actually. So regarding side effect, I always keep telling this story. ಮನೆಗೆ ಬೆಂಕಿ ಹತ್ತಿದಾಗ ನೀರು ಹಾಕಕ್ಕೆ ಬಂದು ಫೈರ್ ಇಂಜಿನ್ಗೆ ನನ್ನ ಕರ್ಟನ್ ಒದ್ದೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದರೆ ನೀರು ಹಾಕದೆ ಹೋದರೆ ಕರ್ಟನ್ ಜೊತೆ ಇರೋರು ಸುಟ್ಟೋಗ್ತಾರೆ ಆ್ಯಕ್ಚುಲಾಗಿ. ಸೊ ಈಗ ಕಾಯಿಲೆ ಬಂದಾಗ, ಅರ್ಥರೈಟಿಸ್ ಆ ಥರ ಬಂದಾಗ, ಇಫ್ ಯು ಡೋಂಟ್ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್, ಇದು ಬಟ್ಟೆ ಒದ್ದೆ ಆಗುತ್ತೆ ಮನೆ ಮೇಲೆ ನೀರು ಹಾಕಬೇಡ ಅಂದಂಗೆ ಆಯಿತು ಬೆಂಕಿ ಹತ್ತಿದಾಗ. ದಟ್ಸ್ ನಾಟ್ ಎ ಅಪ್ರೋಪ್ರಿಯೇಟ್ ಅಪ್ರೋಚ್. ಅಫ್ಕೋರ್ಸ್ ಯಾಕೆಂದರೆ ಟ್ರೀಟಿಂಗ್ ಡಾಕ್ಟರ್ ಕೂಡ ಆಲ್ಸೋ ವಿಲ್ ಬಿ ಆ್ಯಸ್ ಮಚ್ ವರಿಡ್ ಅಬೌಟ್ ದ ಸೈಡ್ ಎಫೆಕ್ಟ್ ಆಸ್ ಮಚ್ ದ ಪೇಷಂಟ್ ಈಸ್. ಬಟ್ ಓನ್ಲಿ ಏನಂತ ಹೇಳಿದ್ರೆ ಆ್ಯಸ್ ಎ ಡಾಕ್ಟರ್ ವಿ ನೋ ದಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಫ್ ಈಚ್ ಪೇಷಂಟ್ಸ್ ವಿ ಇಂಟರ್ವೀನ್. ಸೊ ಅದರಿಂದ ವಿ ಜಸ್ಟ್ ಕ್ಯಾನ್ ಡಿಸ್ಕಸ್ ಏನಿರ್ಬೋದು ಅಂತ. ಇಟ್ಸ್ ಆಲ್ವೇಸ್ ಬೆಟರ್ ಟು ನೋ. ಯಾಕೆ ಅಂತ ಹೇಳಿದ್ರೆ ಏನು ಅಡ್ವರ್ಸ್ ಎಫೆಕ್ಟ್ ಆಗ್ಬೋದು, ಸೈಡ್ ಎಫೆಕ್ಟ್ ಆಗ್ಬೋದು ಗೊತ್ತಿದ್ದರೆ ಆ್ಯಸ್ ಎ ಪೇಷಂಟ್ ಏನಾದರೂ ಸೂಚನೆಗಳು ಬಂದಾಗ ಇಮ್ಮಿಡಿಯೇಟ್ಲಿ ಯು ಕ್ಯಾನ್ ಅಪ್ರೋಚ್ ಬ್ಯಾಕ್. ಸೊ ದಟ್ ಈ ಥರ ಕಾಣಿಸ್ತಾ ಇದೆ, ಇದಕ್ಕೆ ಚೇಂಜ್ ಮಾಡ್ಕೋಬೇಕಾ. ಸೊ ದಟ್ ಈಗ ಔಷಧಿ ಎಗೆ ಸೈಡ್ ಎಫೆಕ್ಟ್ ಆದರೆ ಔಷಧಿ ಬಿಗೆ ಶಿಫ್ಟ್ ಆಗ್ಬೋದು. ಯಾಕೆಂದರೆ ಈಗ ಮೊದಲು ಹಾಗೆ ನಾನು ಹೇಳಿದ್ನಲ್ಲ 15-20 ವರ್ಷದ ಹಾಗೆ ಕೆಲವಷ್ಟೇ ಚಾಯ್ಸ್ ಇಲ್ಲ, ಈಗ ಬೇಕಷ್ಟು ಚಾಯ್ಸ್ ಇದೆ. ಡ್ರಗ್ಗೆ ತಡ್ಕೋತಾ ಇಲ್ಲ, ನೆಕ್ಸ್ಟ್ ಡ್ರಗ್ ಹೋಗ್ಬೋದು. ಈಗ ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗದೆ ಹೋದರೆ ಒಂದು ಪಾಯಿಂಟ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ ಬರುತ್ತೆ. ಸಿಮಿಲರ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳಿದ್ನಲ್ಲ, ಮೂಳೆ ಸವಕಳಿದಲ್ಲಿ ತುಂಬ ಮೂಳೆ ಸೌದ್ರೆ ಗ್ರೇಡ್ 3 ಅಥವಾ ಗ್ರೇಡ್ 4 ಅಷ್ಟು ಸೌದು ಹೋದರೆ ಆ ಟೈಮಲ್ಲಿ ಮೂಳೆನ ಬದಲಾಯಿಸ್ಕೋಬೋದು, ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಬೋದು ಆ್ಯಕ್ಚುಲಿ. ಬಟ್ ಈಗ ಏನಾಗಿದೆ ಅಂದರೆ ರುಮಟಾಯ್ಡ್ ಆರ್ಥರೈಟಿಸಲ್ಲಿ ಮೊದಲು ಆಗ್ತಿರೋ ಅಷ್ಟು ರೀಪ್ಲೇಸ್ಮೆಂಟ್ಸ್ ಆಗ್ತಾಯಿಲ್ಲ. ಹಿಂದೆ 20-25 ವರ್ಷದ ಹಿಂದೆ ರುಮಟಾಯ್ಡ್ ಆರ್ಥರೈಟಿಸ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಲ್ಮೋಸ್ಟ್ 100 ಜನರಲ್ಲಿ ಒಂದು 10-15 ಜನಕ್ಕೆ ಆಗ್ತಿತ್ತು. ಈಗ 50,000 ಅಥವಾ 1 ಲಕ್ಷದಲ್ಲಿ ಒಬ್ರಿಗೋ ಇಬ್ಬರಿಗೋ ಆಗುತ್ತೆ. ಯೂಶಲಿ ಆ ಪೇಷಂಟ್ಸು ಕೂಡ ಲೇಟಾಗಿ ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡಿರ್ತಾರೆ. ಕೆಲವು ಹಾಸ್ಪಿಟಲ್ಗಳಲ್ಲಿ
ಇದಕ್ಕೆ ಪ್ರಿಫರ್ ಮಾಡ್ತಾರೆ ಜಾಯಿಂಟ್. ಅಲ್ಲ, ಅದು ಆಸ್ಟಿಯೋಆರ್ಥ್ರೈಟಿಸಲ್ಲಿ ಮೂಳೆ ಸೌದು ಬರುತ್ತಲ್ಲ ಅದರಲ್ಲಿ ರೀಪ್ಲೇಸ್ಮೆಂಟ್ ಹೋಗ್ತೀವಿ. ರುಮಟೈಡಲ್ಲಿ ಯೂಶಲಿ ರೀಪ್ಲೇಸ್ ಮಾಡಲ್ಲ, 1-2 ಜಾಯಿಂಟ್ ಇದ್ದಾಗ. ಸರ್, ರುಮಟೈಡಲ್ಲಿ ಒಂದ್ಸಲ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆದರೂ ಕೂಡ ಅವರು ಮತ್ತೆ ಬೇರೆ ಜಾಯಿಂಟ್ಸಲ್ಲಿ ಅಫೆಕ್ಟ್ ಆಗುತ್ತೆ. ಯಾಕೆಂದರೆ ರುಮಟೈಡ್ ಒಂದೇ ಜಾಯಿಂಟಿಗೆ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಆಸ್ಟಿಯೋಆರ್ಥ್ರೈಟಿಸ್ ಆದರೆ 2 ಮಂಡಿನಲ್ಲಿ ಬರುತ್ತೆ ಅಥವಾ 2 ಹಿಪ್ ಜಾಯಿಂಟಲ್ಲಿ ಬರುತ್ತೆ. ಅವೆರಡು ಬದಲಾಯಿಸಿಬಿಟ್ರೆ ಬೇರೆ ಜಾಯಿಂಟ್ ಸವಿದಂಗೆ ನೋಡಿಕೊಂಡ್ರೆ ಜಾಬ್ ಡನ್. ಬೇರೆ ರುಮಟೈಡಲ್ಲಿ ಏನಾಗುತ್ತೆ ಅಂದರೆ ಯಾವ ಜಾಯಿಂಟ್ ಬೇಕಾದರೂ ಹತ್ಕೋಬೋದು ಅದು. ಇಟ್ ಕ್ಯಾನ್ ಪಿಕ್ ಎನಿ ಜಾಯಿಂಟ್ಸ್. ಅಲ್ಲಿ ನಾವು ಬರೀ ರೀಪ್ಲೇಸ್ ಮಾಡಿಬಿಟ್ಟು ಆ ರುಮಟೈಡ್ ಮಾತ್ರ ನಿಲ್ಸಕ್ಕೆ ಹೋಗಬಾರ್ದು. ಜಾಯಿಂಟ್ ರೀಪ್ಲೇಸ್ ಮಾಡಿ ರುಮಟೈಡ್ ಔಷಧಿಗಳನ್ನ ಕಂಟಿನ್ಯೂ ಮಾಡ್ಕೊತಾ ಇರಬೇಕು. ಸರ್, ಕೆಲವು ಸಂದರ್ಭಗಳಲ್ಲಿ ಕಾಲಕ್ರಮೇಣ ಸರದಂಗೆ ಅದು ಹೀಲ್ ಆಗುವಂಥದ್ದು ಒಂದಷ್ಟು ಸಮಸ್ಯೆಗಳಿಗೆ ಹೀಲ್ ಆಗ್ತದೆ. ಇದರಲ್ಲಿ ಆ ಥರದ ಸಾಧ್ಯತೆಗಳು ಹೇಗೆ? ಹೀಲ್ ಅಂದರೆ ತನ್ನಂತಾನೇ ಹೋಗೋದು, ಪ್ರಾಕೃತಿಕವಾಗಿ ಸಂದರ್ಭ ವಿಧಾನವಾಗಿ. ರುಮಟೈಡ್ ಅರ್ಥ್ರೈಟಿಸಲ್ಲಿ ನಾವು ಆ್ಯಕ್ಚುಲಾಗಿ 4 ಟೈಪ್ ಅಂತ ಹೇಳ್ತೇವೆ. ಒಂದು ಟೈಪು ಬಂದು ಸ್ಪಾಂಟೇನಿಯಸ್ ರೆಸೊಲ್ಯೂಷನ್ ಬರುತ್ತೆ. ಅದು ಬರೀ 5% ಅಲ್ಲಿ ಮಾತ್ರ ಆಗುತ್ತೆ. ಅದು ಮಿಕ್ಕಿದವರೆಲ್ಲನೂ ಕ್ರಾನಿಕ್ ಪರ್ಸಿಸ್ಟೆಂಟ್ ಆಗಿರುತ್ತೆ. ಓನ್ಲಿ ಆ್ಯಕ್ಟಿವ್ ಟ್ರೀಟ್ಮೆಂಟ್ ಬಂದರೆ ರಿಸೊಲ್ಯೂಷನ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಯೂಶಲಿ 5% ಫಸ್ಟ್ 6 ಮಂತ್ಸಲ್ಲಿ ಆಗಿಬಿಡುತ್ತೆ ಆ್ಯಕ್ಚುಲಾಗಿ. ಸೊ ಬಟ್ ಕೆಲವು ಫ್ಯಾಕ್ಟರ್ಸ್ ಇದೆ, ಲೈಕ್ ರುಮಟೈಡ್ ಫ್ಯಾಕ್ಟರ್, ಹೈ ಟೈಟರ್, ಆ್ಯಂಟಿ-CCP ಹೈ ಟೈಟರ್ಸ್ ಡಿಸೀಸಲ್ಲಿ ತುಂಬ ಸಿವಿಯರ್ ಇದೆ ಅಂದರೆ ಅವ್ರು ರೆಮಿಷನ್ ಆಗೋ ಚಾನ್ಸಸ್ ಇಲ್ಲ. ಸೊ ಆ ಟೈಮಲ್ಲಿ ಇಟ್ ಈಸ್ ಆಲ್ವೇಸ್ ಬೆಸ್ಟ್ ಟು ಸ್ಟಾರ್ಟ್ ದಿ ಟ್ರೀಟ್ಮೆಂಟ್. ಸ್ಪಾಂಟೇನಿಯಸ್ ರೆಸೊಲ್ಯೂಷನ್ ಇದೆ, ದಟ್ ಈಸ್ ದ ಓನ್ಲಿ ಹೋಪ್ ಫಾರ್ ಅಸ್ ದಟ್ ಎಸ್ ಅದನ್ನು ನಾವು ಅಚೀವ್ ಮಾಡ್ಬೋದು ಅಂತ. ಅಂದರೆ ಈಗ ಫಾರ್ ಎಕ್ಸಾಂಪಲ್ HIV ತೊಗೊಂಡ್ರೆ HIV-ನಲ್ಲಿ 1-2 ಪೇಷಂಟ್ಸಿಗೆ ಮಾತ್ರ HIV ಹೋಗಿದೆ ಹೊರಗಡೆ, ಬಟ್ ಭಾಳ ಅಪರೂಪ ಹೋಗೋದು. ಅದರಿಂದ ವಿ ಆಲ್ಮೋಸ್ಟ್ ಟೇಕನ್ ಎ ಕಾಲ್, ಆ್ಯಂಟಿವೈರಸ್ ಕೊಡದೆ ಈ ಕಾಯಿಲೆ ವಾಸಿ ಆಗೋ ಚಾನ್ಸ್ ಇಲ್ಲ ಅಂದ್ಬಿಟ್ಟಿದ್ದೆ. ರುಮಟೈಡಲ್ಲಿ ಅಟ್ಲೀಸ್ಟ್ ಒಂದು 5% to 10% ಸ್ಪಾಂಟೇನಿಯಸ್ ರೆಸೊಲ್ಯೂಷನ್ ರೆಕಾರ್ಡೆಡ್ ಇದೆ. ಸೊ ಅಂದ್ರೆ ವಿ ಆರ್ ವೆರಿ ಕ್ಲಿಯರ್, ಅದು ಕ್ಲಿಯರ್ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದನ್ನು ಹೇಗೆ ಮಾಡಬೇಕು ಅನ್ನೋತಕ್ಕಂಥದ್ದು ಪ್ರೋಸೆಸಸ್. ಸೋರಿಯಾಸಿಸ್ ಕೂಡ ಇದೇ ಥರದೊಂದು ಆಟೋ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಅದು. ಅದರಲ್ಲಿ ಸ್ಕಿನ್ನು ಮತ್ತು ಜಾಯಿಂಟ್ಸ್ 2 ಅಫೆಕ್ಟ್ ಆಗುತ್ತೆ. ಸ್ಕಿನ್ಗೆ ಬಂದಾಗ ಅದು ನಾವು ಸೋರಿಯಾಸಿಸ್ ಅಂತೀವಿ, ಜಾಯಿಂಟ್ ಒಳಗೆ ಬಂದಾಗ ಅದನ್ನ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇದು ಕೂಡ ಮಧ್ಯ ವಯಸ್ಸಲ್ಲಿ ಸ್ಟಾರ್ಟ್ ಆಗತಕ್ಕಂಥ ಕಾಯಿಲೆ. ಇದು ಮೇಲ್ ಆ್ಯಂಡ್ ಫೀಮೇಲ್ ಈಕ್ವಲ್ ಇದೆ. ಇದರಲ್ಲಿ ಮೇಲ್ಗೂ ಫೀಮೇಲ್ಗೂ ಈಕ್ವಲ್ ಪ್ರಪೋರ್ಷನ್ಸಲ್ಲಿರುತ್ತೆ. ಇದರಲ್ಲಿ ಕಾಯಿಲೆ ಇದು ರುಮಟೈಡ್ ಥರನೇ ಸಣ್ಣ ಜಾಯಿಂಟಲ್ಲಾಗಲಿ ಅಥವಾ ದೊಡ್ಡ ಜಾಯಿಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಟ್ರೀಟ್ಮೆಂಟ್ ಚೆನ್ನಾಗಿದೆ. ಅದಕ್ಕೆ ಟ್ರೀಟ್ಮೆಂಟ್ಗಳು ಸಾಕಷ್ಟು ಔಷಧಿಗಳಿದೆ, ಬೋತ್ ಬಯೋಲಾಜಿಕ್ಸ್ ಆ್ಯಂಡ್ ರೆಗ್ಯುಲರ್ ಔಷಧಿಗಳು. ಅದು ತೊಗೊಂಡ್ರೆ ಡಿಸೀಸ್ ಕಂಪ್ಲೀಟಾಗಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಆ್ಯಕ್ಚುಲಿ. ಸರಿ, ಟೆಸ್ಟಿಗೆ ಅಂತ ಬಂದಾಗ ಯೂಶಲಿ ಆರ್ಥ್ರೈಟಿಸಲ್ಲಿ ನೀವು ಜಾಸ್ತಿ ಚೆಕ್ ಮಾಡೋದು CRP, ESR ಮತ್ತು ಯೂರಿಕ್ ಆಸಿಡ್ ಜನರಲ್ಲಾಗಿ ಚೆಕ್ ಮಾಡಿ ಅದ್ರ ಮೇಲೆ ಡಯಾಗ್ನೈಸ್ ಮಾಡ್ತೀರಾ. ಇದರೊಳಗಡೆ ಹೇಗೆ ಸರ್, ಇದರಲ್ಲಿ ಬೈಫರ್ಕೇಟ್ ಮಾಡ್ತೀರಾ? ಈಗ ಆಂಕಿಯೋಪ್ಯಾಡಿಲೈಟಿಸ್ ಇರ್ಬೋದು, ಅಲ್ಲ, ಇದು CRP, ESR ಅನ್ನತಕ್ಕಂಥದ್ದು ಬೇಸಿಕಲಿ ಡಿಸೀಸ್ ಆ್ಯಕ್ಟಿವಿಟಿನ ಹೇಳುತ್ತೆ. ಅಂದರೆ ಈಗ ರುಮಟೈಡ್ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಆ್ಯಂಗ್ಸ್ಪಾಂಡ್ ಇರ್ಬೋದು, ಯಾವುದ್ರಲ್ಲೂ ESR, CRP ಜಾಸ್ತಿ ಇದೆ ಅಂತ ಹೇಳಿದ್ರೆ ಕಾಯಿಲೆ ಆ್ಯಕ್ಟಿವ್ ಆಗಿದೆ ಅಂದ್ಬಿಟ್ಟಿದ್ದೆ. ಅದು ಲೋ ಇದೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿದೆ ಅಂತ. ಅಂದರೆ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್, ಹೊಗೆ ಇದೆ ಅಂದರೆ ಬೆಂಕಿ ಹತ್ಕೊಂಡಿದೆ ಅಂದ್ಬಿಟ್ಟು. ಆ CRP, ESR ಇಸ್ ಲೈಕ್ ಸ್ಮೋಕ್. ಸೊ ESR, CRP ಇದೆ ಅಂದರೆ ದ ಇನ್ಫ್ಲಮೇಷನ್ ಇದೆ ಅಂತ. ಅದು ಯಾವುದಕ್ಕಾದರೂ ಆಗ್ಬೋದು. ಸೋರಿಯಾಟಿಕಲ್ಲೂ ಜಾಸ್ತಿ ಆಗುತ್ತೆ, ರುಮಟೈಡಲ್ಲೂ ಜಾಸ್ತಿ ಆಗುತ್ತೆ, ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸಲ್ಲೂ ಜಾಸ್ತಿ ಆಗುತ್ತೆ. ಬಟ್ ದೇರ್ ಆರ್ ಸ್ಪೆಸಿಫಿಕ್ ಟೆಸ್ಟ್ ಇದೆ. ಫಾರ್ ಎಕ್ಸಾಂಪಲ್ ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ತಿಳಿಬೇಕಾದ್ರೆ ಒಂದು ಜೀನ್ ಟೆಸ್ಟ್ HLA-B27 ಅಂತ ತೊಗೋತೀವಿ. ಅಥವಾ ಸೊಂಟದ ಎಕ್ಸ್ರೇ ತೊಗೊಂಡು ಸ್ಯಾಕ್ರೋಯಿಲಿಯಾಕ್ ಜಾಯಿಂಟ್ ಏನಾದರೂ ಅಫೆಕ್ಟ್ ಆಗಿದೆ ಅಂದ್ಬಿಟ್ಟು, ಅಥವಾ MRI ಮಾಡಿ ಆ ಜಾಯಿಂಟ್ ಅಫೆಕ್ಟ್ ಆಗಿದೆ ಅಂದರೆ ಆವಾಗ ಅದಕ್ಕೆ ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ. ಈಗ ರುಮಟೈಡ್ ಅರ್ಥ್ರೈಟಿಸಲ್ಲಿ ರುಮಟೈಡ್ ಫ್ಯಾಕ್ಟರ್, ಆ್ಯಂಟಿ-CCP ಈ ಥರದ ಟೆಸ್ಟು ಪಾಸಿಟಿವ್ ಇರುತ್ತೆ. SLE-ನಲ್ಲಿ ANA ಅಥವಾ ಆ್ಯಂಟಿ-DS-DNA ಮತ್ತು ಕಾಂಪ್ಲಿಮೆಂಟ್ ಲೆವೆಲ್ C3, C4 ಅಂದ್ಬಿಟ್ಟು ಅದು ಕಡಿಮೆ ಇದ್ದರೆ ಅದಕ್ಕೆ ನಾವು SLE ಟೈಪ್ ಅಂತ. ಅಂದರೆ ಕಾಯಿಲೆಗೆ ಸ್ಪೆಸಿಫಿಕ್ ಟೆಸ್ಟ್ಗಳಿದೆ. ಆ ಟೆಸ್ಟು ಆ ಕಾಯಿಲೆಗೆ ಮಾರ್ಕ್ ಅಂತ ಕೊಡ್ತೀವಿ. ಬಟ್ ESR ಆ್ಯಂಡ್ CRP ಅನ್ನತಕ್ಕಂಥದ್ದು ಜನರಲ್ ಆಗಿ ಅರ್ಥ್ರೈಟಿಸ್ ಆ್ಯಕ್ಟಿವ್ ಇದೆಯಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ಹೇಳಲಿಕ್ಕೆ.